ನಮಸ್ಕಾರ ವಿದ್ಯಾರ್ಥಿಗಳೇ, ಎಜುಬಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಹೇಳಕ್ ಹೋಗ್ತಾ ಇದೀವಿ. ಅದೇನು ಅಂತ ಹೇಳಕ್ಕೂ ಮೊದಲು ಯಾರ್ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವಾಗ ವಿಷಯಕ್ಕೆ ಬರೋದಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. SSP ಕಡೆಯಿಂದ ಇಷ್ಟು ದಿವಸ ಏನಾಗ್ತಿತ್ತು ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಟೆಕ್ನಿಕಲ್ ಇಶ್ಯೂ ಫೇಸ್ ಮಾಡ್ತಾ ಇದ್ರಿ. ಕೆಲವೊಬ್ಬರಿಗೆ ಅಕಾಡೆಮಿಕ್ಸ್ ಡೀಟೇಲ್ಸ್ ಫೆಚ್ ಆಗ್ತಿರ್ಲಿಲ್ಲ, ಅಥವಾ ಕೆಲವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ USN ಅಂದ್ರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರಲ್ಲ, ಅಥವಾ KEA ಡೀಟೇಲ್ಸ್ ಫೆಚ್ ಆಗ್ತಿರ್ಲಿಲ್ಲ. ಅದೆಲ್ಲನೂ ಇವಾಗ SSP ಟೆಕ್ನಿಕಲ್ ಟೀಮ್ ಕಡೆಯಿಂದ ರಿಸಾಲ್ವ್ ಮಾಡಿದ್ದಾರೆ. ಇವಾಗ ಮೇನ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ತೆಳಗಡೆ ನೋಡ್ತಾ ಇರ್ಬೋದು ನೀವು, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ. ಅಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅದೇ ಬ್ಯಾಕ್ವರ್ಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ 25 ನವೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ. ತೆಳಗಡೆ ನೋಡ್ತಾ ಇರ್ಬೋದು ನೀವು, ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅಂದ್ರೆ ಇಂಜಿನಿಯರಿಂಗ್ ಮತ್ತು ಇತರ ಟೆಕ್ನಿಕಲ್ ಕೋರ್ಸ್ಗಳಿಗೆ 13th ನವೆಂಬರ್ 2025 ಅಂದ್ರೆ ಈ ನವೆಂಬರ್ 30th ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ SC/ST ವಿದ್ಯಾರ್ಥಿಗಳಿಗೆ ಜನವರಿ 15th ವರೆಗೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇದು ಅನ್ಫೇರ್ ಅನ್ಸುತ್ತೆ, ಬಟ್ ನಮ್ಮ ಗೌರ್ಮೆಂಟ್ ಕಡೆಯಿಂದ ಇದೇ ರೀತಿ ರೂಲ್ಸ್ ಇದೆ. ಮತ್ತು ಮೇಲ್ಗಡೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೋಡ್ತಾ ಇರ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ PU ಕೋರ್ಸ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೋರ್ಸ್ಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅದೇ ಅವಾಗಲೇ ಹೇಳ್ದಂಗೆ ಬ್ಯಾಕ್ವರ್ಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ 25 ನವೆಂಬರ್ 2025 ವರೆಗೂ ಲಾಸ್ಟ್ ಡೇಟ್ ಆಗಿರುತ್ತೆ. ಅದರಲ್ಲಿ PU ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ, ಅಂದ್ರೆ ಇದರಲ್ಲಿ PU ವಿದ್ಯಾರ್ಥಿಗಳಿಗೆ ಇವಾಗಲೇ ಲಾಸ್ಟ್ ಡೇಟ್ ಮುಗಿದೋಗಿದೆ. ಬಿಕಾಸ್ ಏನಕ್ಕಂದ್ರೆ ಇವಾಗಲೇ ಟೆಂಟೇಟಿವ್ ಫೈನಲ್ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ PU ವಿದ್ಯಾರ್ಥಿಗಳಿಗೆ. ಅದು ಅಲ್ಲದೆ ಈ PU ವಿದ್ಯಾರ್ಥಿಗಳಿಗೆ ಸಾಕಷ್ಟು ತಿಂಗಳುಗಳ ಹಿಂದೆನೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಟ್ಟಿದ್ರು. ಮತ್ತು ಆ PU ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಇವಾಗ ಪದವೀಧರ ವಿದ್ಯಾರ್ಥಿಗಳಿಗೆ ಯಾವ ತರ ಇಶ್ಯೂ ಫೇಸ್ ಆಗ್ತಿದೆ, ಆ ತರ PU ವಿದ್ಯಾರ್ಥಿಗಳಿಗೆ ಯಾವುದೇ ಇಶ್ಯೂ ಫೇಸ್ ಆಗಿರ್ಲಿಲ್ಲ. ಅವರಿಗೆ ಲೈಕ್ ಅಕಾಡೆಮಿಕ್ ಡೀಟೇಲ್ಸ್ ಫೆಚ್ ಆಗೋದಿರಲಿ ಅಥವಾ ಯಾವುದೇ ಟೆಕ್ನಿಕಲ್ ಇಶ್ಯೂ ಬಂದಿರಲ್ಲ. ಆದ್ದರಿಂದ PU ವಿದ್ಯಾರ್ಥಿಗಳು ಇವಾಗಲೇ ಸ್ಕಾಲರ್ಶಿಪ್ ಹಾಕಿದ್ದಾರೆ. ಅವ್ರಿಗೆ ಕೆಲವೊಂದು ಹಂತಗಳಲ್ಲಿ ಅಪ್ರೂವ್ ಆಗಿರುತ್ತೆ, ಅಂದ್ರೆ ಅಕಾಡೆಮಿಕ್ ಡೀಟೇಲ್ಸ್ ಕಾಲೇಜ್ ಕಡೆಯಿಂದ ಅಪ್ರೂವ್ ಆಗಿರುತ್ತೆ ಮತ್ತು ಅವರವರ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿರುತ್ತೆ. ಇವಾಗಲೇ ಅಮೌಂಟ್ ಸ್ಯಾಂಕ್ಷನ್ ಆಗಿರುತ್ತೆ. DBT ಒಂದು ಆಗಿ ಬ್ಯಾಂಕಿಗೆ ಒಂದು ಅಮೌಂಟ್ ಕ್ರೆಡಿಟ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಡಿಗ್ರಿ ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದ್ರೆ, ಅದೇ ಅವಾಗಲೇ ಹೇಳ್ದಂಗೆ ಇವಾಗ ಎಷ್ಟೊಂದು ಟೆಕ್ನಿಕಲ್ ಇಶ್ಯೂ ಫೇಸ್ ಮಾಡ್ತಾ ಇದ್ದಾರೆ ಡಿಗ್ರಿ ವಿದ್ಯಾರ್ಥಿಗಳು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಕಡೆಯಿಂದನೂ USN ಬರೋದಿದೆ, ಮತ್ತು KCT ಬರೆದ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಇಲ್ಲಿ ಕೊನೆಯ ದಿನಾಂಕವನ್ನು ನೋಡಿಕೊಂಡು ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಬಹುದು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವುದೇ ರೀತಿಯ SSP ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಫೇಸ್ ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ರಿಪ್ಲೈ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು.